ಸಮಾಜ ಸೇವೆ ಮಾಡಬೇಕು ಅನ್ನೋ ತುಡಿತಾ ಇದ್ರೆ ಯಾವ ರೀತಿಯಲ್ಲಾದರೂ ಮಾಡಬಹುದು ಅನ್ನೋದಕ್ಕೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟಾ ವಲಯ ಸವಿತಾ ಸಮಾಜದವರು ನಿದರ್ಶನ. ಕೋಟಾ ವಲಯ ಸವಿತಾ ಸಮಾಜದ ಮಂಜುನಾಥ ಭಂಡಾರಿ ನೇತೃತ್ವದಲ್ಲಿ 33 ಮಂದಿ ಸದಸ್ಯರು 1 ವರ್ಷದಿಂದ ಸಾಲಿಗ್ರಾಮದ ತೋಡಕಟ್ಟುವಿನ ಹೊಸ ಬದುಕು ಆಶ್ರಮವಾಸಿಗಳಿಗೆ ಉಚಿತ ಕ್ಷೌರ ಸೇವೆ ನಡೆಸುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಈಗ ಸರಿಸುಮಾರು 16ನೇ ಬಾರಿ ಇಂದಿನ ದಿನ ಅಂದ್ರೆ ವರ್ಷವನ್ನ ಮೀರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಬದುಕಿನಲ್ಲಿರುವಂತಹ ನಾಗಲೋಟದ ಬದುಕಿನಲ್ಲಿ ನಮಗೆ ಹಲವಾರು ಸಮಸ್ಯೆಗಳಿವೆ. ಹಣ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ನಾವು ಸಣ್ಣ ಸಮಾಜ, ನಾವು ದಿನಕೂಲಿ ನೌಕರಾದ ಕಾರಣ ನಮ್ಮಲ್ಲಿ ಹಣ ಕೊಡುವುದಕ್ಕಾಗುವುದಿಲ್ಲ. ಆ ಕಾರಣಕ್ಕಾಗಿ ನಾವು ಏನು ಕಲ್ತಿದ್ದೇವೆ, ನಮ್ಮ ಕುಲಕಸುಬು ಯಾವ ರೀತಿಯಾಗಿ ಸಾಗಿ ಬಂದಿದೆ, ನಾವು ಅದನ್ನು ನೆಚ್ಚಿಕೊಂಡು ಬದುಕನ್ನು ಸಾಗಿಸ್ತಾ ಇರೋರು. ನಾವು ಆ ಕುಲಕಸುಬಿನ ಮೂಲಕವಾಗಿ ಇಲ್ಲಿರುವಂತಹ ಆಶ್ರಿತರಿಗೆಲ್ಲರಿಗೂ ಕೂಡ ನಾವು ಕ್ಷೌರ ಸೇವೆಯನ್ನ ಮಾಡೋದ್ರ ಮೂಲಕವಾಗಿ ನಾವು ಅವರಿಗೆ ಸಮಯವನ್ನು ನೀಡ್ತಾ ಇದ್ದೇವೆ. 21 ದಿನಗಳಿಗೊಮ್ಮೆ 4 ಮಂದಿಯಂತೆ ಆಶ್ರಮಕ್ಕೆ ಬರುವ ಸವಿತಾ ಸಮಾಜದವರು ಆಶ್ರಮವಾಸಿಗಳ ಕ್ಷೌರ ಸೇವೆ ಮಾಡ್ತಾರೆ. ಕ್ಷೌರದಂಗಡಿ ರಜಾ ದಿನವಾದ ಮಂಗಳವಾರ ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಆಶ್ರಮಕ್ಕೆ ಬರುವ ಮಂಜುನಾಥ ಮತ್ತು ಸಂಗಡಿಗರು ಸುಮಾರು 1.5 ಗಂಟೆ ಕ್ಷೌರ ಸೇವೆ ನಡೆಸುತ್ತಾರೆ. ಇಲ್ಲಿ ಒಂದು ಕ್ಷೌರ ಸೇವೆಯನ್ನ ಮಾಡದೆವು ಅಂತ ಆದ್ರೆ ನಮಗೂ ಕೂಡ ಒಂದು ದೇವಸ್ಥಾನಕ್ಕೆ ಹೋದಷ್ಟು ನೆಮ್ಮದಿ ಇದೆ. ನಮ್ಮ ಇಡೀ ತಂಡ ಇವರನ್ನ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಬಹಳಷ್ಟು ಖುಷಿ ಪಡ್ತದೆ. ಸಾಮಾಜಿಕ ಕಾರ್ಯಕರ್ತ ವಿನಯ ಚಂದ್ರ ಹಾಗೂ ರಾಜಶ್ರೀ ದಂಪತಿ ಸಂಸ್ಥಾಪಕರಾಗಿರುವ ಈ ಆಶ್ರಮದಲ್ಲಿ ಗಂಭೀರ ರೋಗಗಳಿಂದ ಬಳಲುವವರು, ಮಾನಸಿಕವಾಗಿ ನೊಂದವರು, ಹಾಸಿಗೆ ಹಿಡಿದವರೂ ಸೇರಿದಂತೆ 55 ಮಂದಿ ಆಶ್ರಯ ಪಡೆದಿದ್ದಾರೆ. ಮಂಜುನಾಥ ಭಂಡಾರಿ ಮತ್ತು ಜೊತೆಗಾರರು ಯಾವುದೇ ಹಿಂಜರಿಕೆ ಇಲ್ಲದೆ ಇವರ ಕ್ಷೌರ ಕಾರ್ಯ ನಡೆಸುತ್ತಿದ್ದಾರೆ. ಭಿಕ್ಷಾಟನೆ ನಡೆಸುತ್ತಿದ್ದವರು, ವ್ಯಸನಗಳಿಗೆ ದಾಸರಾಗಿ ಬೀದಿ ಸೇರಿದವರು, ಮಾನಸಿಕವಾಗಿ ನೊಂದು ದಿಕ್ಕು ದೆಸೆಯಿಲ್ಲದೆ ಬೀದಿಗಳಲ್ಲಿ ಅಲೆದಾಡುತ್ತಿದ್ದವರನ್ನ ರಕ್ಷಣೆ ಮಾಡಿ ಈ ಆಶ್ರಮದಲ್ಲಿ ಆಶ್ರಯ ನೀಡಲಾಗಿದೆ. ಬೆಳಿಗ್ಗೆಯಿಂದ ಸಾಧಾರಣ ಒಂದು 5 ಗಂಟೆಯಿಂದ ಸಾಧಾರಣ ಸಂಜೆ 9 ಗಂಟೆ ತನಕ ಅವರೊಟ್ಟಿಗೆ ಟೈಮ್ ಕೊಟ್ಟು ಮಾಡ್ತೇವೆ. ಎಲ್ಲಿ ಹೋಗ್ಲಿಕ್ಕೂ ಟೈಮ್ ಸಿಗಲ್ಲ. ಒಂದು ಫ್ಯಾಮಿಲಿ ಮನೆಗೆ ಹೋಗುದಾಗ್ಲಿ, ಒಂದು ಟೆಂಪಲ್ಗೆ ಹೋಗ್ಲಿಕ್ಕಾಗ್ಲಿ, ಒಂದು ಎಲ್ಲಿ ಫಂಕ್ಷನ್ ಹೋಗ್ಲಿಕ್ಕೂ ಆಗಲ್ಲ. ತುಂಬಾ ಕಷ್ಟ. ಆದ್ರೂ ಸಹ ನಾವು ಕಷ್ಟದಲ್ಲಿ ಅದನ್ನ ಕಷ್ಟ ಸೈಡಿಗೆ ಇಟ್ಟು ಇವರೊಟ್ಟಿಗೆ ಒಂದು ಟೈಮ್ ಕೊಟ್ಟು ಖುಷಿಯಾಗಿದ್ದೇವೆ, ನೆಮ್ಮದಿಯಲ್ಲಿದ್ದೇವೆ. ಅದು ನೆಮ್ಮದಿ ಜೀವನ ನಡೆಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಲ್ಲದೆ ಮುಚ್ಚಿದ್ದ ಖಾಸಗಿ ಶಾಲೆಯೊಂದನ್ನ ದಾನಿಯೊಬ್ಬರು ಉಚಿತವಾಗಿ ನೀಡಿದ್ದು ಅದರಲ್ಲೇ ಈಗ ಆಶ್ರಮ ನಡೆಯುತ್ತಿದೆ. ಈಗ ನಾವೊಂದು ಪ್ರಸ್ತುತ ಒಂದು ಖಾಸಗಿ ಶಾಲೆಯಲ್ಲಿದ್ದೀವಿ. ಶ್ರೀನಿವಾಸ್ ಸಂಧೆ ಅವರು ನಮಗೆ ಈ ಸಂಸ್ಥೆಗೆ ಉಚಿತವಾಗಿ ಅವರು ನೀಡಿದ್ದಾರೆ. ಅವರಿಗೆ ನಾವು ಸದಾ ಚಿರಋಣಿ ಆಗಿರ್ಬೇಕು. ಯಾಕಂದ್ರೆ ಇವತ್ತು 50-60 ಜನ ಏನು ಇಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ, ಅದಕ್ಕೆ ಮೂಲ ಕಾರಣ ಶ್ರೀನಿವಾಸ್ ಸಂಧೆ ಅವರು. ಯಾಕಂದ್ರೆ ಅವರು ಉಚಿತವಾಗಿ ಕೊಡ್ಲಿಕ್ಕೆ ಹೋಗಿ, ಹಾಗೆ ನಮ್ಮ ಆಶ್ರಮದಲ್ಲಿ ಗೇರು ಬೀಜದ ವೃತ್ತಿಯನ್ನ ಇಲ್ಲಿ ಮಾಡ್ತೀವಿ. ಅಂದ್ರೆ ಸಣ್ಣ ಪುಟ್ಟ, ಅಂದ್ರೆ ಹಾಲು ತರ್ಲಿಕ್ಕೆ ಇರ್ಬೋದು, ಗ್ಯಾಸ್ ತರ್ಲಿಕ್ಕೆ ಇರ್ಬೋದು, ಅದರಲ್ಲಿ ಸಣ್ಣ ಪುಟ್ಟ ಇನ್ಕಮ್ ಬರುತ್ತೆ. ಅದರಿಂದ ಅದು ಆಶ್ರಮಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಸೇವೆ ಮಾಡಲು ಅವಕಾಶಕ್ಕಾಗಿ ಕಾಯಬೇಕಿಲ್ಲ. ನಮಗೆ ಗೊತ್ತಿರೋದನ್ನ ಇನ್ನೊಬ್ಬರಿಗಾಗಿ ವಿನಿಯೋಗಿಸಿದರೆ ಸಾಕು. ತಮ್ಮ ವೃತ್ತಿಯನ್ನೇ ಸೇವೆಯನ್ನಾಗಿಸಿಕೊಂಡಿರುವ ಕೋಟಾ ವಲಯ ಸವಿತಾ ಸಮಾಜ ಸದಸ್ಯರು ಸಮಾಜ ಸೇವೆ ಅಂದ್ರೆ ಇದೇ ಅನ್ನುವ ಸರಳ ಸಂದೇಶವನ್ನ ಸಾರ್ತಿದ್ದಾರೆ.